ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಯುಗಾದಿ ಅಮಾವಾಸ್ಯೆಯಿಂದನೇ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ನಮಃ ಶಿವಾಯ, ಓಂ ಶಾಂ ಶನೇಶ್ವರಾಯ ನಮಃ, ಓಂ ನಮಃ ಸೂರ್ಯದೇವರಾಯ ನಮಃ ಅಂತ ಕಮೆಂಟ್ ಮಾಡಿ. ಸೂರ್ಯದೇವರ ಅನುಗ್ರಹದಿಂದ, ಶನಿದೇವರ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ಪ್ರಾಬ್ಲಮ್ಗಳು ಇದ್ದಲ್ಲಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಯುಗಾದಿ ಅಮಾವಾಸ್ಯೆಯಿಂದ ಹೊಸ ವರ್ಷದಿಂದ ಸ್ನೇಹಿತರೆ ಆದಷ್ಟು ನಿಮ್ಮ ಜೀವನದಲ್ಲಿ ಸಿಹಿಯೇ ತುಂಬಿರಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮಕರ ರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಇದೆ, ಇನ್ನು ಮನೆಯಲ್ಲಿ ಏನೆಲ್ಲ ಶುಭ ಕಾರ್ಯಗಳನ್ನು ಆಯೋಜಿಸಿಕೊಳ್ಳಲಾಗಿದೆ, ಎಲ್ಲ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹಿತೈಷಿಗಳು ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ಮಕರ ರಾಶಿಯವರಿಗೆ. ಯಾಕಂದರೆ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಯುಗಾದಿ ಅಮಾವಾಸ್ಯೆಯು ಪಾಲ್ಗುಣ ಅಮಾವಾಸ್ಯೆ, ಹೊಸ ವರ್ಷದ ಹಿಂದಿನ ದಿನ ಬರುವಂತಹ ಅತ್ಯಂತ ಪವಿತ್ರವಾದ ದಿನವಾಗಿದ್ದು, ಇಂದು ಸ್ನೇಹಿತರೆ ವರ್ಷದ ಮೊದಲ ಹಬ್ಬ ಜೊತೆಗೆ ವರ್ಷದ ಮೊದಲ ಅಮಾವಾಸ್ಯೆ ಸ್ನೇಹಿತರೆ ಒಂದೇ ದಿನ ಬಿದ್ದಿರುವ ಕಾರಣ ಇದನ್ನು ಪಿತೃತರ್ಪಣ, ದಾನ ಧರ್ಮ ಮತ್ತು ವಿಶೇಷ ಪೂಜೆಗಳಿಗೆ ಮೀಸಲಿಡಲಾಗುತ್ತದೆ. ಇದು ಹಳೆಯ ಕಷ್ಟಗಳನ್ನು ತೊರೆದು ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಹೊಸ ಚೈತನ್ಯದೊಂದಿಗೆ ಯುಗಾದಿ ಹಬ್ಬವನ್ನು ಸ್ವಾಗತಿಸಲು ಸಿದ್ಧತೆ ನಡೆಸುವಂತಹ ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಪ್ರಮುಖ ದಿನವಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಅಮಾವಾಸ್ಯೆ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕೆ ಆಗಲಿಲ್ಲ ಅಂದರೆ 18ನೇ ತಾರೀಕು ಆಗಲಿಲ್ಲ ಅಂಥವರು ಯುಗಾದಿ ಹಬ್ಬ ದಿನ ಕೂಡ ಮಾಡಬಹುದು. ನೀವು ಕ್ಯಾಲೆಂಡರ್ನ ಅಬ್ಸರ್ವ್ ಮಾಡೇ ಇರ್ತೀರಾ ಸ್ನೇಹಿತರೆ. ಅಮಾವಾಸ್ಯೆ 19ನೇ ತಾರೀಕು ಬಿದ್ದಿದೆ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ 18ನೇ ತಾರೀಕು ಅಂದರೆ ಬೆಳಿಗ್ಗೆ 8:45ರಿಂದ 19ನೇ ತಾರೀಕು ಮಾರ್ಚ್ 19ನೇ ತಾರೀಕು ಯುಗಾದಿ ಹಬ್ಬದ ದಿನ 6:35 ಒಳಗೆ ಮುಕ್ತಾಯಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಆದರೆ ಇದು ಸಂಪೂರ್ಣವಾಗಿ ಸ್ನೇಹಿತರೆ ಈ ದಿನದ ಫುಲ್ ಇರಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ದಿನ ಆದಷ್ಟು ದಾನ ಧರ್ಮಗಳನ್ನು ಮಾಡಿ, ಪಿತೃ ಕಾರ್ಯಗಳನ್ನು ಸ್ನೇಹಿತರೆ ಈ ದಿನ ಬೆಳಿಗ್ಗೆ ಪಿತೃಗಳಿಗೆ ತರ್ಪಣ ಮತ್ತು ಪಿಂಡದಾನವನ್ನು ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಇನ್ನು ದಾನ ಧರ್ಮ ಬಡವರಿಗೆ, ನಿರ್ಗತಿಕರಿಗೆ ಮತ್ತು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ, ವಸ್ತ್ರದಾನ ಮಾಡಿ ಅಂದರೆ ಬಟ್ಟೆ ದಾನ ಮಾಡಿ, ಇದನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಲಭಿಸುತ್ತದೆ. ಸೊ ಹಾಗಾಗಿ ರೋಗಿಗಳಿಗೆ ಹಣ ಸಹಾಯವನ್ನು ಮಾಡಿ, ಹಣ್ಣು ಹಂಪಲುಗಳನ್ನು ವಿತರಿಸುವುದು, ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಪುಸ್ತಕ, ಲೇಖನಿ ಅಂದರೆ ಪೆನ್, ಪೆನ್ಸಿಲ್, ಬ್ಯಾಗ್ ಈ ರೀತಿ ದಾನ ಮಾಡುವುದು ಒಳಿತು ಸ್ನೇಹಿತರೆ. ಇದರಿಂದ ನಿಮಗೆ ನಿಜವಾಗ್ಲೂ ವಿಶೇಷವಾಗಿ ಪುಣ್ಯ ಲಭಿಸಲಿದೆ. ಇನ್ನು ನಕಾರಾತ್ಮಕತೆಯನ್ನು ದೂರ ಮಾಡಲು ಈ ದಿನದಂದು ಮನೆ ಮತ್ತು ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿದ್ದು ಶಿವಪಾರ್ವತಿಯನ್ನು ಪೂಜಿಸುವುದು ವಾಡಿಕೆಯಾಗಿರಲಿದೆ. ಇನ್ನು ಅರಳಿ ಮರದ ಪೂಜೆ, ಅರಳಿ ಮರದಲ್ಲಿ ಪಿತೃಗಳು ನೆಲೆಸಿರುತ್ತಾರೆ ಸ್ನೇಹಿತರೆ ಎಂಬ ನಂಬಿಕೆ ಕೂಡ ಇದೆ. ನಾಳೆ ಆಗಲಿಲ್ಲ ಅಂತಂದರೆ ಸ್ನೇಹಿತರೆ ನೀವು ಪ್ರತಿ ಶನಿವಾರ ಕೂಡ ಮಾಡಬಹುದು. ಅರಳಿ ಮರಕ್ಕೆ ಹಾಲು ಮತ್ತು ಸಕ್ಕರೆ ನೀರನ್ನು ಅರ್ಪಿಸಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಲಾಗುತ್ತದೆ. ಇನ್ನು ಅರಳಿ ಮರದ ಕೆಳಗೆ ನಿಂತ್ಕೊಂಡು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಸ್ನೇಹಿತರೆ ಮನಸ್ಸಿನಲ್ಲಿ ಶನಿಶ್ತೋತ್ರವನ್ನು ಹೇಳಿ, ಕಷ್ಟಗಳು, ಸಮಸ್ಯೆಗಳು, ನಿಮ್ಮಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ. ಇನ್ನು ತಪ್ಪುಗಳ ಪರಿಹಾರ ಗೊತ್ತಿಲ್ಲದೆ ಗೊತ್ತಿದ್ದೆ ಸ್ನೇಹಿತರೆ
ನಿಮಗೆ ತಿಳಿವಿಲ್ಲದೆ ಅರಿವಿಲ್ಲದೆ ಮಾಡಿದ ಪಾಪಗಳಿಂದ ಮುಕ್ತಿ ಪಡೆಯಲು ಮತ್ತು ನವಗ್ರಹ ದೋಷಗಳಿಂದ ಮುಕ್ತಿ ಹೊಂದಲು ಈ ಅಮಾವಾಸ್ಯೆಯು ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಅಭ್ಯಂಗ ಸ್ನಾನವನ್ನು ಮಾಡುವುದು, ಪವಿತ್ರ ನದಿಗಳಲ್ಲಿ ಅಥವಾ ಮನೆಯಲ್ಲಿ ಎಣ್ಣೆ ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗಬೇಕು. ನಾಳೆ ಇನ್ನು ಹೊಸ ವಸ್ತುಗಳನ್ನು ಖರೀದಿ, ಈ ದಿನ ಹೊಸ ಬಟ್ಟೆ ಅಥವಾ ಆಭರಣಗಳನ್ನು ಖರೀದಿಸುವುದನ್ನು ಕೆಲವರು ತಪ್ಪಿಸುತ್ತಾರೆ. ಆದರೆ ದಾನ ಮಾಡಲು ವಸ್ತುಗಳನ್ನು ಖರೀದಿಸುವುದು ಶುಭವಾಗಿರುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಯುಗಾದಿ ಅಮಾವಾಸ್ಯೆಯು ಹಳೆಯ ವರ್ಷದ ಪಾಪ ಕಷ್ಟಗಳನ್ನು ಕಳೆದು ಹೊಸ ವರ್ಷವನ್ನು ಪವಿತ್ರ ಮನಸ್ಸಿನಿಂದ ಸ್ವಾಗತಿಸಲು ಪಿತೃಗಳ ಆಶೀರ್ವಾದವನ್ನು ಪಡೆಯುವಂತಹ ದಿನವಾಗಿದೆ. ಎಲ್ಲರಿಗೂ ಕೂಡ, ಮಕರ ರಾಶಿಯವರಿಗೆ ಅಂತ ಅಲ್ಲ, ಎಲ್ಲ ರಾಶಿಯ ಚಕ್ರದ ಜನರಿಗೂ ಕೂಡ ಸ್ನೇಹಿತರೆ, ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ, ನನ್ನ ಚಾನಲ್ ಕಡೆಯಿಂದ, ನನ್ನ ಕಡೆಯಿಂದ, ನನ್ನ ಕುಟುಂಬದ ಕಡೆಯಿಂದ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಒನ್ಸ್ ಅಗೇನ್, ಜೊತೆಗೆ ನಿಮಗೆ ಸಿಹಿ ಕಹಿ ನಿಮ್ಮ ಜೀವನದಲ್ಲಿ ಸ್ನೇಹಿತರೆ ಒಟ್ಟಿಗೆ ಬರಲಿ, ಅತಿಯಾಗಿ ಸಿಹಿಯನ್ನೇ ನೋಡಲಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ರೀತಿ ಕಂಟೆಂಟ್ಗೋಸ್ಕರ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಮಕರ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮಕರ ರಾಶಿಯವರು ಅನ್ನೋದಾದರೆ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಪ್ರತಿಯೊಬ್ಬ ರಾಶಿಯು ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡಿರ್ತೀರ, ಸಾಕಷ್ಟು ಅದೃಷ್ಟವನ್ನು ನೋಡಿರ್ತೀರ. ಅದರಲ್ಲಿ ಮಕರ ರಾಶಿಯವರು ಒಬ್ಬರು ಸ್ನೇಹಿತರೆ. ಹಾಗಿದ್ದರೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ಹೇಳೋದಾದರೆ, ಮಾರ್ಚ್ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಫಲ ಹೇಗಿರಲಿದೆ ಅಂದರೆ, ಮಾತು ಮತ್ತು ಹಣಕಾಸಿನ ನಡುವೆ ಜಿದ್ದಾಜಿದ್ದಿ ಉಂಟಾಗಲಿದೆ. ಮಾರ್ಚ್ 18ರ ನಂತರ ನಿಮ್ಮ 2ನೇ ಮನೆಯ ಧನ ಮತ್ತು ವಾಕ್ಸ್ಥಾನದ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುತ್ತದೆ. ಇಲ್ಲಿ ಮಂಗಳ ಮತ್ತು ರಾಹು ಸಂಯೋಜಿತವಾಗಿರುವುದರಿಂದ ಹಣ ಗಳಿಸುವ ಹಂಬಲ ತೀವ್ರವಾಗಿರುತ್ತದೆ. ಆದರೆ ನಿಮ್ಮ ಮಾತುಗಳು ಕಠಿಣ ಅಥವಾ ಅವಸರದಿಂದ ಕೂಡಿರಬಹುದು. ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿಲ್ಲದಿದ್ದರೆ ಕೌಟುಂಬಿಕ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ. ಸಕಾರಾತ್ಮಕವಾಗಿ ನಿಮ್ಮ ಯೋಗಕಾರಕ ಗ್ರಹ ಶುಕ್ರನು ಸ್ನೇಹಿತರೆ ಮಾರ್ಚ್ 18ರಂದು 3ನೇ ಮನೆಯಲ್ಲಿ ಉಚ್ಚನಾಗುತ್ತಾರೆ. ಇದು ಒಡ ಹುಟ್ಟಿದವರಿಂದ ಉತ್ತಮ ಬೆಂಬಲ, ಸೃಜನಶೀಲ ಸಂವಹನ ಮತ್ತು ಕಿರು ಪ್ರಯಾಣಗಳಲ್ಲಿ ಯಶಸ್ಸನ್ನು ತರುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶನಿಯು 3ನೇ ಮನೆಯಲ್ಲಿ ಬಲಿಷ್ಠನಾಗಿರುವುದರಿಂದ ಯಾವುದೇ ಸವಾಲುಗಳನ್ನು ಎದುರಿಸುವ ಧೈರ್ಯ ನಿಮಗಿರುತ್ತದೆ ಅಂತಲೇ ಹೇಳಬಹುದು. ಇದು ಒಟ್ಟಾರೆಯಾಗಿ ಈಗಿರಲಿದೆ ಸ್ನೇಹಿತರೆ. ಇನ್ನು ಗ್ರಹಗಳ ಸಂಚಾರ, ಅದರಿಂದಾಗುವಂತಹ ಪ್ರಭಾವಗಳು, ಯಾವ ಗ್ರಹ ಏನೆಲ್ಲ ಪ್ರಭಾವವನ್ನು ಬೀರಲಿದೆ ಮಕರ ರಾಶಿಯವರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಂಗಳ ಸಂಚಾರದ ಸ್ಥಾನ ಬಂದು 2ನೇ ಮನೆಯಲ್ಲಿ ಕುಂಭದಲ್ಲಿ ಕಠಿಣ ಮಾತು, ಹಣದ ಹಂಬಲ ಮತ್ತು ಅಲ್ಲಿನ ಸಮಸ್ಯೆ. ಇನ್ನು ರಾಹು 2ನೇ ಮನೆಯಲ್ಲಿ ಕುಂಭದಲ್ಲಿ ಆರ್ಥಿಕ ಏರಿಳಿತ ಮತ್ತು ಕೌಟುಂಬಿಕ ವಿವಾದ ಉಂಟಾಗಲಿದೆ. ಇನ್ನು ಶುಕ್ರ 5 ಮತ್ತು 10ನೇ ಮನೆಯ ಅಧಿಪತಿ ಉಚ್ಚ ಸ್ಥಿತಿಯಲ್ಲಿ ಒಡ ಹುಟ್ಟಿದವರ ಸಾಥ್ ಮತ್ತು ಪ್ರಯಾಣ, ಅದೇ ರೀತಿ ಸೃಜನಶೀಲ ಬರಹ. ಇನ್ನು ಸೂರ್ಯ 2ನೇ ಮನೆಯಲ್ಲಿ ನಂತರ 3ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ 15ರಿಂದನೇ ಸಂಚಾರವನ್ನು ಮಾಡಲಿದೆ. ಆತ್ಮವಿಶ್ವಾಸ ಮತ್ತು ಆರ್ಥಿಕ ಒತ್ತಡದ ನಂತರ ಧೈರ್ಯ ಹೆಚ್ಚಾಗಲಿದೆ. ಇನ್ನು ಶನಿ ನಿಮ್ಮ ರಾಶಿಯ ಅಧಿಪತಿ 3ನೇ ಮನೆಯಲ್ಲಿ ಮೀನದಲ್ಲಿ ಛಲ, ಕಠಿಣ ಪರಿಶ್ರಮ ಮತ್ತು ಕಾರ್ಯಸಿದ್ಧಿ ಅಂತಲೇ ಹೇಳ್ಬೋದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಸಮಸ್ಯೆಗಳು ಅದೃಷ್ಟ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಮಕರ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಮಕರ ರಾಶಿಯವರು ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಈ ತಿಂಗಳು ಬರವಣಿಗೆ ಮತ್ತು ಸಂವಹನ ಕೌಶಲ್ಯಗಳು ಅತ್ಯುತ್ತಮವಾಗಿರುತ್ತದೆ. ವರ್ಷದ ಮೊದಲ ದಿನದಿಂದ ಅಂದರೆ 19ನೇ ತಾರೀಕಿಂದ ನೀವು ಸಾಹಿತ್ಯ, ಪತ್ರಿಕೋದ್ಯಮ ಅಥವಾ ಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೀರಿ. ಇದರಿಂದ ಉತ್ತಮ ಸಾಧನೆಯನ್ನು ಮಾಡಲಿದ್ದೀರಿ. ನಿಮ್ಮ ಸೃಜನಶೀಲ ಶಕ್ತಿ ಉತ್ತುಂಗದಲ್ಲಿರುತ್ತದೆ ಅಂತಲೇ ಹೇಳಬಹುದು. ಆದರೆ ಮೌಖಿಕ ಪರೀಕ್ಷೆಗಳಲ್ಲಿ, ಓರಲ್ ಎಕ್ಸಾಮಲ್ಲಿ ಸ್ನೇಹಿತರೆ ಮಾತು ಮತ್ತು ಆತಂಕದ ಕಾರಣದಿಂದ ಸ್ವಲ್ಪ ಹಿನ್ನಡೆಯಾಗಬಹುದು. ಯಾವುದೇ ಪ್ರೆಸೆಂಟೇಷನ್ ಮಾಡುವ ಮೊದಲು ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಅಥವಾ ಪ್ರಾಣಾಯಾಮವನ್ನು ಮಾಡಿ ಅಥವಾ ಮನಸ್ಸಿನಲ್ಲಿ 11 ಬಾರಿ ಹನುಮಾನ್ ಚಾಲಿಸವನ್ನು ಹೇಳಿ. ಇದು ಆತ್ಮವಿಶ್ವಾಸದಿಂದ
ನಿಮಗೆ ಒಂದು ಥರ ಧೈರ್ಯವನ್ನು ನೀಡಲಿದೆ ಸ್ನೇಹಿತರೆ. ಆತಂಕ ಭಯವೆಲ್ಲವೂ ದೂರ ಮಾಡಲಿದೆ ಅಂತಲೇ ಹೇಳ್ಬೋದು. ಮಾತನಾಡುವುದರಿಂದ ರೂಢಿ ಮಾಡ್ಕೊಳ್ಳಿ. ಆತ್ಮವಿಶ್ವಾಸದಿಂದ ಮಾತನಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿದಿನ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ. ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಗುರು ಹಿರಿಯರನ್ನು ಗೌರವಿಸಿ, ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶನಿ ಶಿಸ್ತನ್ನು ಬಯಸುತ್ತಿದೆ. ಸೊ ಹಾಗಾಗಿ ತಂದೆ ತಾಯಿಯನ್ನು ಗೌರವಿಸಿ, ಹೇಳುವ ಮಾತನ್ನು ಕೇಳಿ, ಅವ್ರು ಹೇಳುವ ಮಾತನ್ನು ಪಾಲಿಸಿ. ನಿಮ್ಮ ಒಳಿತಿಗೆ ಸ್ನೇಹಿತರೆ ಅವರು ಹೇಳುವುದು. ಇನ್ನು ಗುರು ಹಿರಿಯರನ್ನು ಗೌರವಿಸಿ, ನಮಸ್ಕರಿಸಿ, ಅವ್ರು ಹೇಳುವ ಮಾತನ್ನು ಪಾಲಿಸುವುದರಿಂದಲೂ ಕೂಡ ಉತ್ತಮ ರಿಸಲ್ಟನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ. ಇನ್ನು ಅದೇ ರೀತಿ ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಕುಟುಂಬ ಜೀವನವು ಅತ್ಯಂತ ಸೂಕ್ಷ್ಮವಾದ ಪ್ರದೇಶವಾಗಿದೆ. ಎರಡನೇ ಮನೆಯಲ್ಲಿ ಕುಟುಂಬದ ಸ್ಥಾನದಲ್ಲಿರುವಂತಹ ಅಂಗಾರಕ ಯೋಗವು ಕುಟುಂಬ ಸದಸ್ಯರೊಂದಿಗೆ ಮಾತಿನ ಯುದ್ಧಕ್ಕೆ ಕಾರಣವಾಗಬಹುದು. ನೀವು ಪ್ರಚೋದಿತರಾದಾಗ ಅಥವಾ ತಪ್ಪು ತಿಳುವಳಿಕೆಗೆ ಒಳಗಾದಾಗ ತಾಳ್ಮೆ ಕಳೆದುಕೊಳ್ಬೇಡಿ. ಕಟುವಾದ ವಾದ ವಿವಾದಗಳಿಂದ ದೂರ ಸರಿಯುವುದು ಜಾಣತನ. ಸಕಾರಾತ್ಮಕವಾಗಿ ಮೂರನೇ ಮನೆಯ ಉಚ್ಚ ಶುಕ್ರನಿಂದ ಒಡ ಹುಟ್ಟಿದವರೊಂದಿಗಿನ ಸಂಬಂಧವು ಅತ್ಯುತ್ತಮವಾಗಿರುತ್ತದೆ. ಅವರು ನಿಮಗೆ ಬೆಂಬಲವನ್ನು ನೀಡುತ್ತಾರೆ ಮತ್ತು ಸಂತೋಷವನ್ನು ತರುತ್ತಾರೆ. ಒಡ ಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ಸಣ್ಣ ಪ್ರವಾಸಗಳನ್ನು ಕೈಗೊಳ್ಳಬಹುದು. ಮನೆಯ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ. ಕೇರ್ಫುಲ್ ಆಗಿ ಸ್ನೇಹಿತರೆ ಪ್ರಯಾಣವನ್ನು ಆಯೋಜಿಸಿಕೊಳ್ಳಿ. ಯಾಕಂದರೆ ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ನಿಮ್ಮ ಬೆಲೆ ಬಾಳುವಂತಹ ವಸ್ತುಗಳನ್ನು ಸ್ನೇಹಿತರೆ ಕಳ್ಳತನ ಆಗುವಂತಹ ಚಾನ್ಸಸ್ ಇರುತ್ತದೆ. ಪ್ರಯಾಣದ ವೇಳೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ಮಕರ ರಾಶಿಯವರಿಗೆ ಯಾರಿಗೆ ಮದುವೆಯಾಗಿಲ್ಲ ಅಂಥವರಿಗೆ ಸ್ನೇಹಿತರೆ ಸಾಕಷ್ಟು ಮದುವೆ ಯೋಗ ಇದೆ ಅಂತಲೇ ಹೇಳಬಹುದು. ಕೇಳ್ತಾ ಇರ್ತೀರಾ, ಸಂತಾನದ ವಾರ್ತೆಯನ್ನು ಕೇಳಲಿದ್ದೀರಿ. ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಹೆಲ್ತ್ ಬಗ್ಗೆ ಅನ್ನೋದಾದರೆ, ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಮುಖ ಮತ್ತು ಗಂಟಲಿನ ಮೇಲೆ ಹೆಚ್ಚಿನ ಗಮನ ಇರಲಿ. ಎರಡನೇ ಮನೆಯ ದೋಷದಿಂದ ಹಲ್ಲು ನೋವು, ಕುಸುಡುಗಳ ಸೂಕ್ಷ್ಮತೆ, ಗಂಟಲಿನ ಸೋಂಕು ಅಥವಾ ಕಣ್ಣಿನ ದಣಿವು, ವಿಶೇಷವಾಗಿ ಬಲಗಣ್ಣು ಉಂಟಾಗಬಹುದು. ಇದು ಅಮಾವಾಸ್ಯೆಯ ನಂತರ ಕಾಣಿಸಿಕೊಳ್ಳಲಿದೆ ಸ್ನೇಹಿತರೆ. ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ದೇಹದಲ್ಲಿ ಸೂಕ್ಷ್ಮತೆ ಮತ್ತು ನಿರ್ಲಜ್ಜೀಕರಣ ಅಂತಲೇ ಹೇಳ್ಬೋದು. ಅಲರ್ಜಿ ಉಂಟಾಗಬಹುದು. ಸಾಕಷ್ಟು ನೀರನ್ನು ಕುಡಿಯುವುದು ಅತ್ಯಗತ್ಯ. ಮಸಾಲೆಯುಕ್ತ ಆಹಾರವನ್ನು ಆದಷ್ಟು ಕಡಿಮೆ ಮಾಡಿ. ಇದರಿಂದ ತಕ್ಷಣವೇ ಅಸಿಡಿಟಿ ಉಂಟಾಗಲಿದೆ. ಬಾಯಿ ಹುಣ್ಣಿಗೆ ಕಾರಣವಾಗಬಹುದು. ಆದ್ದರಿಂದ ಸಾತ್ವಿಕ ಆಹಾರವನ್ನು ಸೇವಿಸಿ ಸ್ನೇಹಿತರೆ. ಚೆನ್ನಾಗಿ ಮಜ್ಜಿಗೆಯನ್ನು ಕುಡಿಯಿರಿ, ಮೊಸರನ್ನು ತಿನ್ನಿ, ನೀರನ್ನು ಚೆನ್ನಾಗಿ ಕುಡಿಯುವುದರಿಂದ ಉಷ್ಣತೆ ಕಡಿಮೆಯಾಗಲಿದೆ. ಇನ್ನು ಅಲರ್ಜಿ ಕೂಡ ಕಡಿಮೆಯಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಏನೇ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಸ್ನೇಹಿತರೆ. ಕೊಡುವಂತಹ ಸಲಹೆಯನ್ನು ತಪ್ಪದೇ ಫಾಲೋ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಈ ಅವಧಿಯಲ್ಲಿ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಆರ್ಥಿಕ ಕ್ಷೇತ್ರವು ತುಂಬ ಅಸ್ಥಿರವಾಗಿರುತ್ತದೆ. ಎರಡನೇ ಮನೆಯಲ್ಲಿರುವಂತಹ ಮಂಗಳ, ರಾಹು ಮತ್ತು ಬುಧನ ಸಂಯೋಜನೆಯು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಶಕ್ತಿಯನ್ನು ನೀಡುತ್ತದೆ. ಷೇರು ಮಾರುಕಟ್ಟೆ ಅಥವಾ ಕುಟುಂಬದ ಮೂಲಗಳಿಂದ ಹಠಾತ್ ಧನಲಾಭವಾಗಬಹುದು. ಆದರೆ ಅಷ್ಟೇ ವೇಗವಾಗಿ ಗ್ಯಾಜೆಟ್ ಅಥವಾ ಐಷಾರಾಮಿ ಜೀವನಕ್ಕೆ ಹಣ ವ್ಯಯವಾಗಬಹುದು ಸ್ನೇಹಿತರೆ. ರಾಹುವಿನ ಪ್ರಭಾವದಿಂದ ಹಣದ ವಿಷಯದಲ್ಲಿ ಮರೀಚಿಕೆ ಅಥವಾ ಭ್ರಮೆ ಉಂಟಾಗಬಹುದು. ಒಂದು ವ್ಯವಹಾರವು ಸತ್ವಕ್ಕಿಂತ ಸ್ನೇಹಿತರೆ ಅಥವಾ ವಾಸ್ತವಕ್ಕಿಂತ ಸ್ನೇಹಿತರೆ ಉತ್ತಮವಾಗಿ ಕಾಣಿಸಬಹುದು. ಈ ತಿಂಗಳು ಕುಟುಂಬ ಸದಸ್ಯರಿಗೆ ಸಾಲ ನೀಡುವುದನ್ನು ತಪ್ಪಿಸಿ. ಕುಟುಂಬದವರು ಅನ್ನೋದಕ್ಕಿಂತ ಸ್ನೇಹಿತರೆ ಆದಷ್ಟು ಸ್ನೇಹಿತರಿಗೆ ಮತ್ತು ಹೊರಗಿನವರಿಗೂ ಕೂಡ ಸಾಲ ನೀಡುವುದನ್ನು ಆದಷ್ಟು ತಪ್ಪಿಸಿ. ಬಹಳ ಎಚ್ಚರಿಕೆಯಿಂದ ಸಾಲವನ್ನು ಕೊಡಿ. ಯಾಕಂದರೆ ಅದು ಹಿಂತಿರುಗಿ ಬರುವುದಿಲ್ಲ. ಇಲ್ಲದಿದ್ದರೆ ಅದು ಸಂಬಂಧದ ಕಹಿಗೆ ಕಾರಣವಾಗಬಹುದು. ಅನಿರೀಕ್ಷಿತ ಕೌಟುಂಬಿಕ ಖರ್ಚುಗಳಿಂದ ಉಳಿತಾಯ ಮಾಡುವುದು ಸವಾಲಾಗಿರುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ ನಿಮಗೆ ಅತಿಯಾದ ಖರ್ಚಿರುವ ಕಾರಣ ಈ ಸಮಯದಲ್ಲಿ ಸಾಲವನ್ನು ಕೊಟ್ಟು ಅದನ್ನು ಕೇಳಿ ನೀವೇ ನಿಷ್ಠುರವಾಗ್ತೀರಾ. ಸೊ ಹಾಗಾಗಿ ಸ್ನೇಹಿತರೆ ಆದಷ್ಟು ಉಳಿತಾಯದ ಕಡೆ ಗಮನ ಕೊಡಿ ಸ್ನೇಹಿತರೆ. ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ ಮತ್ತು ದುಂದು ವೆಚ್ಚವನ್ನು ಮಾಡಬೇಡಿ. ಇದರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ, ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಕರ ರಾಶಿಯವರಿಗೆ ನಿಮ್ಮ ಸಂವಹನ ಕೌಶಲ್ಯವು ಈ ತಿಂಗಳು ವೃತ್ತಿ ಜೀವನಕ್ಕೆ ಪೂರಕವಾಗಲಿದೆ.
ಮೂರನೇ ಮನೆಯಲ್ಲಿ ಉಚ್ಚ ಶುಕ್ರನಿರುವುದು ಸೇಲ್ಸ್, ಮಾರ್ಕೆಟಿಂಗ್, ಬರವಣಿಗೆ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಶುಭದಾಯಕ. ನಿಮ್ಮ ಆಲೋಚನೆಗಳು ಸೃಜನಶೀಲವಾಗಿರುತ್ತವೆ ಮತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ಶನಿಯ ಬಲದಿಂದ ಆ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಶಕ್ತಿ ನಿಮಗಿರುತ್ತದೆ. ಆದರೆ ಎರಡನೇ ಮನೆಯ ಪ್ರಭಾವವು ಸ್ನೇಹಿತರೆ ಅಂದರೆ ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಾರಿಕೆಯ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ನಿಮ್ಮ ನೇರ ನುಡಿಗಳು ಗ್ರಾಹಕರಿಗೆ ಅಥವಾ ಮೇಲಧಿಕಾರಿಗಳಿಗೆ ಬೇಸರ ತರಿಸಬಹುದು. ವ್ಯವಹಾರದಲ್ಲಿ ಹಣಕಾಸಿನ ಒಪ್ಪಂದಗಳನ್ನು ಮಾಡುವಾಗ ಎಲ್ಲ ದಾಖಲೆಗಳನ್ನು 2-3 ಬಾರಿ ಪರಿಶೀಲಿಸಿ. ಯಾಕಂದರೆ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ. ಸ್ನೇಹಿತರೆ, ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಈ ಪರಿಹಾರವನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೊದಲನೇದಾಗಿ ಹನುಮಾನ್ ಚಾಲಿಸ. ಎರಡನೆಯ ಮನೆಯ ಮಂಗಳನನ್ನು ಶಾಂತಗೊಳಿಸಲು ಮತ್ತು ಕೋಪವನ್ನು ನಿಯಂತ್ರಿಸಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ. ಇನ್ನು ಸರಸ್ವತಿ ಆರಾಧನೆ. ನಿಮ್ಮ ಮಾತುಗಳು ಹಿತವಾಗಿಯೂ ಮತ್ತು ಜಾಣ್ಮೆಯಿಂದ ಕೂಡಿರಲು ಜ್ಞಾನ ದೇವತೆ ಸರಸ್ವತಿಯನ್ನು ಪೂಜಿಸಿ. ಇನ್ನು ದಾನ ಧರ್ಮವನ್ನು ಮಾಡಿ. ಮಂಗಳವಾರದಂದು ಬಡವರಿಗೆ ಸಿಹಿ ಆಹಾರ ಮತ್ತು ಹಾಲನ್ನು ದಾನ ಮಾಡಿ. ಇದು ಆಹಾರದ ಮನೆಯಲ್ಲಿರುವಂತಹ ಮಂಗಳನ ತೀವ್ರತೆಯನ್ನು ತಗ್ಗಿಸುತ್ತದೆ. ಇನ್ನು ಬೆಳ್ಳಿಯ ತುಂಡು. ಆರ್ಥಿಕತೆಯಲ್ಲಿ ರಾಹುವಿನ ಕೆಟ್ಟ ಪ್ರಭಾವವನ್ನು ತಡೆಯಲು ನಿಮ್ಮ ಪರ್ಸ್ನಲ್ಲಿ ಒಂದು ಸಣ್ಣ ಚೌಕಾಕಾರದ ಬೆಳ್ಳಿಯ ತುಂಡನ್ನು ಇಟ್ಕೊಳ್ಳಿ ಅಥವಾ ಬಳೆ, ಸರ ಈ ರೀತಿ ಯೂಸ್ ಮಾಡಿ ಸ್ನೇಹಿತರೆ. ಇದು ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲಿದೆ ಅಂತಲೇ ಹೇಳ್ಬೋದು. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಮಕರ ರಾಶಿಯವರು ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.